ಟ್ಯಾಕ್ಸ್ ಸ್ಲ್ಯಾಬ್ ಬಂದು 0 to 25% ಬಂದು ಜೀರೋ ಟ್ಯಾಕ್ಸ್. ಯಾರಾದರೂ ಎಂಪ್ಲಾಯಿ 10 lakhs ಅಬೋ ಎರ್ನ್ ಮಾಡ್ತಾ ಇದ್ದರೆ 30% ಸ್ಲ್ಯಾಬ್ ಅಲ್ಲಿ ಹೋಗ್ಬಿಡ್ತಾರೆ. ಅದೇ ಇವಾಗ ನ್ಯೂ ಸ್ಕೀಮಲ್ಲಿ ಏನಂದರೆ ಓಲ್ಡ್ ರಿಜ್ಯೂಮ್ ಅಲ್ಲಿ ಏನಾಗುತ್ತಂದ್ರೆ ನೀವು 15 lakhs ಅಬೋ ಇದ್ದರೆ ಮಾತ್ರ ನಿಮ್ಗೆ ಅವಾಗೆ 30% ಸ್ಲ್ಯಾಬ್ ಅಲ್ಲಿ ಬಂದ್ಬಿಡ್ತೀರಾ. ನ್ಯೂ ಸ್ಕೀಮಲ್ಲಿ ಆ ಥರ ಅಲ್ಲ. ಓಲ್ಡ್ ರಿಜ್ಯೂಮ್ ಅಲ್ಲಿ ನಿಮಗೆ ಟ್ಯಾಕ್ಸ್ ಸ್ಲ್ಯಾಬ್ ಬಂದು 0 to 25% ಬಂದು ಜೀರೋ ಟ್ಯಾಕ್ಸ್, 2.5 to 5% ಬಂದು 5%, 5 to 10 lakhs ಬಂದು 20%, 10 lakhs ಅಬೋ ಬಂದು 30%. ಅಂದರೆ ಯಾರಾದರೂ ಎಂಪ್ಲಾಯಿ 10 lakhs ಅಬೋ ಎರ್ನ್ ಮಾಡ್ತಾ ಇದ್ದರೆ ಸೊ 10 lakhs ಅಬೋ ಆದ ತಕ್ಷಣ 30% ಸ್ಲ್ಯಾಬಲ್ಲಿ ಹೋಗ್ಬಿಡ್ತಾರೆ. ಅದೇ ಇವಾಗ ನ್ಯೂ ಸ್ಕೀಮಲ್ಲಿ ಏನಂದರೆ ಸೊ ಟ್ಯಾಕ್ಸ್ ಸ್ಲ್ಯಾಬ್ ಬಂದು 0 to 4 lakhs ಬಂದು ನಿಮಗೆ ಜೀರೋ ಟ್ಯಾಕ್ಸ್ ಇರುತ್ತೆ, 4 to 8 lakhs ಬಂದು ನಿಮಗೆ 5% ಬರುತ್ತೆ, 5 to 12 lakhs ಬಂದು 10% ಬರುತ್ತೆ, 12 to 16% ಬಂದು ನಿಮಗೆ 15% ಬರುತ್ತೆ, ಆಮೇಲೆ 16 to 20 ಬಂದು 20% ಬರುತ್ತೆ, 20 to 24 ಬಂದು 25%, 24 ಅಬೋ ಬಂದು 30%. ಅಂದರೆ ಇವಾಗ ಓಲ್ಡ್ ರಿಜ್ಯೂಮಲ್ಲಿ ಏನಾಗುತ್ತೆ ಅಂದರೆ ನೀವು 15 lakhs ಅಬೋ ಇದ್ದರೆ ಮಾತ್ರ ನಿಮ್ಗೆ ಅವಾಗೆ 30% ಸ್ಲ್ಯಾಬಲ್ಲಿ ಬಂದ್ಬಿಡ್ತೀರಾ. ಬಟ್ ಓಲ್ಡ್ ಸ್ಕೀಮಲ್ಲಿ ನ್ಯೂ ಸ್ಕೀಮಲ್ಲಿ ಆ ಥರ ಅಲ್ಲ. 24 lakhs ಆದಮೇಲೆ ನಿಮಗೆ 30% ಸ್ಲ್ಯಾಬಲ್ಲಿ ಬರ್ತೀರಾ. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಇವಾಗ ಡಿಡಕ್ಷನ್ಸ್ ತುಂಬ ಇದ್ರೂ ಇವಾಗ ಈ ಪ್ರೆಸೆಂಟ್ ಬಡ್ಜೆಟಲ್ಲಿ ನಿಮಗೆ ನ್ಯೂ ರಿಸ್ಯೂಮೇ ಬರುತ್ತೆ. ಇವಾಗ ಮ್ಯಾಕ್ಸಿಮಮ್ ಡಿಡಕ್ಷನ್ಸ್ ಬಂದು ನಮಗೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಇರುತ್ತೆ, ಅದು ಬಂದು 2 lakhsವರೆಗೂ ಇರುತ್ತೆ, ಅದು ಸೆಲ್ಫ್ ಆಕ್ಯುಪೈಡ್ಗೆ. ಆಮೇಲೆ ನಮಗೆ ಡಿಡಕ್ಷನ್ಸ್ ಬಂದು ಓಲ್ಡ್ ಸ್ಕೀಮಲ್ಲಿ ಮ್ಯಾಕ್ಸಿಮಮ್ 1.5 lakhs ಸಿಗುತ್ತೆ. ಆಮೇಲೆ ಮೆಡಿಕಲ್ ಇನ್ಸೂರೆನ್ಸ್ ನೀವು ಎಷ್ಟಾದ್ರೂ ನೋಡಿ ಓಲ್ಡ್ ಸ್ಕೀಮಲ್ಲಿ ಮ್ಯಾಕ್ಸಿಮಮ್ ಡಿಡಕ್ಷನ್ ಅಂದರೆ ನಮಗೆ 4 ಲಕ್ಷಕ್ಕಿಂತ ಜಾಸ್ತಿ ಬರಲ್ಲ. ಸೊ ಅದು ತಗೊಂಡ್ರೂ ಈ ಬಡ್ಜೆಟ್ ಪ್ರಕಾರ ನಿಮಗೆ ಓಲ್ಡ್ ರಿಜ್ಯೂಮು ಬೆನಿಫಿಷರು ಆಗಲ್ಲ. ಸೊ ಲಾಸ್ಟ್ ನಾನು ನೋಡಿದ ಪ್ರಕಾರ ನಿಮಗೆ ಲಾಸ್ಟ್ ಇಯರಲ್ಲಿ 60% ಪೀಪಲು ನ್ಯೂ ರಿಜ್ಯೂಮಲ್ಲಿ ಇದ್ದರು. ಇವಾಗ ಈ ಬಡ್ಜೆಟ್ ಬೇಸ್ ಮೇಲೆ ನೀವು ಹೋದಾಗ ನನ್ನ ಪ್ರಕಾರ 100% ಪೀಪಲು ನ್ಯೂ ರಿಜ್ಯೂಮ್ಗೆ ಸೆಲೆಕ್ಟ್ ಮಾಡ್ಕೊತಾರೆ.